ನಮಸ್ಕಾರ. ದೇಸಾಯಿ ಹಾಸ್ಪಿಟಲಿಂದ ಇವತ್ತು ಮಹಿಳೆಯರಲ್ಲಿ ತುಂಬ ಕಾಮನ್ ಆಗಿರುವ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂದರೆ ರಕ್ತಹೀನತೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಹೇರ್ ಫಾಲ್ ಆಗ್ಬೋದು, ತುಂಬ ಡ್ರೈ ಸ್ಕಿನ್ ಆಗ್ಬೋದು, ಮುಟ್ಟಲ್ಲಿ ವ್ಯತ್ಯಾಸ ಆಗ್ಬೋದು, ಮತ್ತು ರಾತ್ರಿ ನಿದ್ದೆ ಕಮ್ಮಿ ಆಗೋದು, ಆಮೇಲೆ ಸ್ವಲ್ಪ ನಡಿಬೇಕಾದ್ರೆ ತುಂಬ ಆಯಾಸ ಆಗೋದು, ಉಸಿರಾಟದಲ್ಲಿ ತೊಂದರೆ ಕಾಣಿಸೋದು, ಈ ತರಹ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸುತ್ತೆ. ಇಂಪಾರ್ಟೆಂಟ್ ರೀಸನ್ ಅಂತ ಅಂದರೆ ಮುಟ್ಟಾದಾಗ ಅತಿ ರಕ್ತಸ್ರಾವ ಆಗೋದು, ಅಂದರೆ ತಿಂಗಳಲ್ಲಿ ಬೇಗ ಪೀರಿಯಡ್ಸ್ ಆಗೋದು, ಇಲ್ಲ ಪೀರಿಯಡ್ಸ್ ಬೇಗ ಆದಾಗ ತುಂಬ ಲಾಂಗ್ ಡ್ಯೂರೇಷನ್ ಅಂತ ಹೇಳ್ತೀವಿ, ತುಂಬ ದಿನ ಬ್ಲೀಡಿಂಗ್ ಆಗೋದು, ಆ ಥರ ಆದರೂ ಕೂಡ ರಕ್ತಹೀನತೆ ತುಂಬ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅಪೌಷ್ಟಿಕತೆ, ಆಹಾರ ಕರೆಕ್ಟಾಗಿ ತಗೊಳ್ಳಲ್ಲ, ಬರೀ ಕೆಲಸ ಅದು ಇದು ಅಂತ ಓಡಾಡ್ತಿರ್ತಾರೆ. ಮಹಿಳೆಯರು ಕರೆಕ್ಟ್ ಟೈಮಾಗಿ ಫುಡ್ ತಗೊಳ್ಳಲ್ಲ. ಸೊ ಫುಡ್ಡಲ್ಲಿ ಚೆನ್ನಾಗಿ ಹೆಲ್ತಿಯಾಗಿರೋ ಫುಡ್ ತಗೊಂಡಿಲ್ಲ ಅಂದರೂ ಕೂಡ ರಕ್ತಹೀನತೆ ಕಾಣಿಸುತ್ತೆ. ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂದರೆ ರಕ್ತಹೀನತೆ. ಇದು ನಾವು ತಡೆಗಟ್ಟಕ್ಕೆ ಅಂದರೆ ಕಮ್ಮಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಅಂದರೆ ಐರನ್ ಮತ್ತು ಫೋಲಿಕ್ ಆಸಿಡ್ ರಿಚ್ ಫುಡ್ಡನ್ನು ತಗೋಬೇಕು. ಮೇನ್ ಆಗಿ ಸೊಪ್ಪು ತರಕಾರಿಗಳು. ಸೊಪ್ಪಲ್ಲಿ ಏನಂದರೆ ತುಂಬ ಪಾಲಕ್ ಸೊಪ್ಪು ಅಂತ ಹೇಳ್ತೀವಿ, ಪಾಲಕ್ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ಆಮೇಲೆ ಕರಿಬೇವು, ಆಮೇಲೆ ಬೀಟ್ರೂಟು ತರಕಾರಿಗಳು ಎಲ್ಲ ಚೆನ್ನಾಗಿ ತಗೋಬೇಕು. ಮತ್ತು ಹಣ್ಣುಗಳಲ್ಲಿ ಅಂದರೆ ಎಲ್ಲ ಹಣ್ಣು ತಿನ್ನಿ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ರಕ್ತಹೀನತೆಗೆ ತುಂಬ ಹೆಲ್ಪ್ ಆಗೋ ಹಣ್ಣು ಅಂದರೆ ದಾಳಿಂಬೆ. ದಿನ ಒಂದು ದಾಳಿಂಬೆ ಹಣ್ಣು ತಿಂದರೂ ಕೂಡ ನಿಮ್ಮ ರಕ್ತ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಆ್ಯಪಲ್ ತಿನ್ನಿ. ಆಮೇಲೆ ಡ್ರೈ ಫ್ರೂಟ್ಸ್ ಅಂತಂದರೆ ಡ್ರೈ ಫ್ರೂಟ್ಸಲ್ಲಿ ಇದು ಖರ್ಜೂರ ಬರುತ್ತಲ್ಲ, ದಿನ 2 ಖರ್ಜೂರ ತಿಂದರೆ ಅದು ತುಂಬ ಒಳ್ಳೆಯದು. ಆಮೇಲೆ ಬೆಲ್ಲ ಮತ್ತು ಗ್ರೌಂಡ್ನಟ್ಸ್ ಅಂತ ಹೇಳ್ತೀವಿ, ಶೇಂಗಾ ಬೀಜ, ಅದೆಲ್ಲ ತಿಂದರೆ ರಕ್ತಹೀನತೆಗೆ ತುಂಬ ಹೆಲ್ಪ್ ಆಗುತ್ತೆ. ಹೀಗೆ ನಿಮ್ಮ ಐರನ್ ಡೆಫಿಷಿಯನ್ಸಿ ಅನಿಮಿಯಾನ ಕಡಿಮೆ ಮಾಡ್ಕೊಳ್ಬೋದು ಮತ್ತು ಈ ಎಲ್ಲ ಸಿಂಪ್ಟಮ್ಸ್ನ ನೀವು ಕಂಟ್ರೋಲ್ಗೆ ತರ್ಬೋದು. ಥ್ಯಾಂಕ್ ಯು.